ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಹೊಸಬ್ರು ನೋಡ್ತಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತು ಹಸಿ ಅವರೆಕಾಯಿ ತರಕಾರಿ ಸಾಂಬಾರು ಮಾಡೋಣ. ಬೇಕಾಗಿರುವ ಸಾಮಗ್ರಿಗಳು: ಒಂದು ಕ್ಯಾರೆಟ್, 10 ಬೀನಿಸ್, ಒಂದು ಗೆಡ್ಡೆಕೋಸು, ಸ್ವಲ್ಪ ಕುಂಬಳಕಾಯಿ, ಸ್ವಲ್ಪ ಹಿತ್ತಲ ಅವರೆಕಾಯಿ, ಬಿಡಿಸ್ಕೊಂಡಿರೋಂಥ ಅವರೆಕಾಯಿ ಒಂದು ಅರ್ಧ kg. ನೀವು ಜಾಸ್ತಿ ಜನ ಇದ್ರೆ ಮನೇಲಿ ಜಾಸ್ತಿ ತಗೊಳ್ಳಿ ಅಷ್ಟೆ. ಒಂದು ಬೀಟ್ರೋಟ್ ಸಿಪ್ಪೆ ತೆಗ್ದು ಒಂದು ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಾದ್ಮೇಲೆ ಎಲ್ಲನೂ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಒಂದು ಬೋಸಿಲ್ ನೀರು ತಗೊಂಡು ಒಂದು ಟೊಮಟೊನು, ಕಟ್ ಮಾಡಿರುವಂಥ ತರಕಾರಿಗಳು ಇದೆಲ್ಲವನ್ನು ಹಾಕಿ 2 ನಿಮಿಷ ಬಿಟ್ಟು ಚೆನ್ನಾಗಿ ತೊಳೀರಿ. ಅದಾದಮೇಲೆ ಒಂದು ಕುಕ್ಕರ್ಗೆ ತೊಳೆದಿರೋಂಥ ತರಕಾರಿ ಎಲ್ಲನೂ ಹಾಕ್ಕೊಳ್ಳಿ. ಬಿಡಿಸಿರೋ ಅವರೆಕಾಯಿ ಕೂಡ ತೊಳ್ಕೊಬೇಕು, ಸಪ್ರೇಟಾಗಿ ನೀರು ಹಾಕ್ಕೊಂಡು. ತೊಳೆದಾದ್ಮೇಲೆ ತರಕಾರಿ ಹಾಕಿರೋ ಕುಕ್ಕರ್ಗೆ ಸೇರಿಸ್ಕೊಳ್ಳಿ. ಅದಾದಮೇಲೆ ತೊಳ್ಕೊಂಡಿರೋಂಥ ಒಂದು ಟೊಮಟೊನು ಸಣ್ಣದಾಗಿ ಕಟ್ ಮಾಡಿಕೊಂಡು, ಒಂದು ಈರುಳ್ಳಿ ತಗೊಳ್ಳಿ. ಒಂದು ಈರುಳ್ಳಿನೂ ಕಟ್ ಮಾಡಿಕೊಂಡು ತೊಳ್ಕೊಳ್ಳಿ. ಅದಾದಮೇಲೆ ಸಣ್ಣ ಉದ್ದಕ್ಕೆ ಕಟ್ ಮಾಡಿ. ಟೊಮೊಟೊ ಮತ್ತು ಈರುಳ್ಳಿಯ ತರಕಾರಿ ಮತ್ತು ಅವರೆಕಾಯಿ ಹಾಕಿದ್ವಲ್ಲ ಆ ಕುಕ್ಕರಿಗೆ ಸೇರಿಸ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ, ತುರಿದಿರೋವಂಥದ್ದು. ಮನೇಲಿ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ, 4 ಸ್ಪೂನು ತರಕಾರಿ ಸಾಂಬಾರು ಪುಡಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಎಷ್ಟು ಜನ ಇರ್ತೀರ, ಎಷ್ಟು ಜನಕ್ಕೆ ಮಾಡಬೇಕು ಅನ್ಕೋತೀರ ಸಾಂಬಾರು ಅಷ್ಟು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಲೀಟ್ರಷ್ಟು ಮಿಕ್ಸ್ ಮಾಡಿಕೊಂಡು 2 ವಿಸಲ್ ತಗೊಳ್ಳಿ ಗ್ಯಾಸ್ ಮೇಲಿಟ್ಟು. ಒಂದು ಬೌಲಲ್ಲಿ ನೀರು ತಗೊಂಡು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ನೆನೆಸ್ಕೊಳ್ಳಿ. ನೆನೆಸ್ಕೊಂಡ್ಮೇಲೆ ಸ್ವಲ್ಪ ರಸ ತಗೊಳ್ಳಿ. ಅದು ಸಾಂಬಾರ್ಗೆ ಹಾಕಿ 5 ನಿಮಿಷ ಮಳಿಸಿ. ಅದಾದಮೇಲೆ ನೋಡಿ, ರುಚಿಯಾದ ಅವರೆಕಾಯಿ ತರಕಾರಿ ಸಾಂಬಾರು ರೆಡಿಯಾಗುತ್ತೆ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.